ಪಾಟೀಲ, ನನ್ನ ಮನೆಯಿಂದ ಹಣ ದೋಚಿಕೊಂಡು ಹೋಗುವುದು ಏಸಿ ಕೆಲಸವಲ್ಲವೇ? ಯಾವುದು ಏಸಿ ಕೆಲಸ? ಅನ್ನ ಹಾಕಿ ಸಾಕಿ ಸಲುವಿದ ನನ್ನ ಮನೆಯಿಂದ ಹಣ ದೋಚಿಕೊಂಡು ಹೋಗುವುದು ಏಸಿ ಕೆಲಸವಲ್ಲವೇ? ಈ ಆಸ್ತಿಯನ್ನು ನೀನು ಸ್ವಂತ ದುಡಿದು ಗಳಿಸಿರುವೆ? ನಾನು ದುಡಿಯಲೇ, ನಿಮ್ಮಪ್ಪ ದುಡಿದು ಗಳಿಸಿರುವಣ. ಈ ಆಸ್ತಿ ನಮ್ಮಪ್ಪ ದುಡಿದ ಆಸ್ತಿ ಎಂದೇ ಗುರ್ತಿದ್ದೆ. ಈ ಹಣ ತೆಗೆದುಕೊಂಡು ಹೋಗುತ್ತಿರುವುದು ಏನಂದೆ? ಇದು ನಮ್ಮಪ್ಪನ ಆಸ್ತಿ ಎಂದೆ. ನನ್ನ ಆಸ್ತಿ ನಿಮ್ಮ ಅಪ್ಪನ ಆಸ್ತಿ ಹೇಗಾಗುತ್ತಲೇ ಬೇಕೆ? ದೇಸಾಯಿಗೌಡ, ಹಿಂದೆ ನೀ ಕೊಲೆ ಮಾಡಿದ ಸುರಪತಿ ಇಂದ್ರ ಯಾರೆಂದು ತಿಳಿದಿರುವೆಯ? ನಾನು ಕೆಲಸ ಮಾಡುವ ಫ್ಯಾಕ್ಟರಿ ಯಜಮಾನನ ಯಜಮಾನನ ಮಗನ. ಆ ಫ್ಯಾಕ್ಟರಿ ಯಜಮಾನನ ಮಗನೇ ಈ ಸುರೇಂದ್ರ ಪಾಟೀಲ. ದೇಸಾಯಿಗೌಡ, ಮುಗಿಯಿತು ನಿನ್ನ ಕತೆ. ಪಾಟೀಲ, ನನ್ನನ್ನೇನು ಮಾಡಬೇಡ. ನಿನಗೆ ಹೇಳಬೇಕು ಕೇಳು, ನಾನು ಕೊಡುತ್ತೇನೆ. ನನಗೆ ನಿನ್ನ ತಂಗಿ ರೇಣುಕಾಳ ಕೊಟ್ಟು ಮದುವೆ ಮಾಡಬೇಕು. ಆಯ್ತು ಪಾಟೀಲ, ಖಂಡಿತವಾಗಿ ನನ್ನ ತಂಗಿ ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಏ ದೇಸಾಯಿಗೌಡ, ಏ ಅಗ್ನಿದೇವ, ನನ್ನ ಹೆಸರೆತ್ತು ಕೂಗುವಷ್ಟು ಧೈರ್ಯ ಬಂದಿದೆ ನಿನಗೆ? ಅಷ್ಟೇ ಹೇಗೆ? ನಿಮ್ಮಪ್ಪನ ಅಪ್ಪನ ಹೆಸರೆತ್ತಿ ಕರೆಯುತ್ತೇನೆ. ಏ ಅಗ್ನಿದೇವ, ಲೇ ಬಡಕುನ್ನಿಗಳೇ, ಇಲ್ಲಿಗೆ ಏಕೆ ಬಂದಿರುವಿರಿ? ನಿನ್ನ ತಲೆ ಕಡಿದು ಕಸದ ತೊಟ್ಟಿಗೆ ನಿನ್ನ ದೇಹ ಹರಿದು ನಾಯಿ ನರಿಗಳಿಗೆ ಹಾಕಲಿಕ್ಕೆ ಬಂದಿದ್ದರೆ ಅವಳೇ ಹುಲಿಗಳು. ಲೇ ಅಗ್ನಿದೇವ, ಜಮದಗ್ನಿ, ಅವಳೀ ಹುಲಿಗಳೆಂದು ನೀವು ನಿಗರಾಡಿದರೆ ನಿಗಿರಿ ನಿಂಗಪ್ಪನ ಪಾದ ಸೇರಬೇಕಾಗುತ್ತದೆ ಈ ಪಾಟೀಲನ ಕೈಯಲ್ಲಿ. ನಿಗರಿ ಹೋಗುವುದಕ್ಕಿಂತ ಪೂರ್ವದಲ್ಲಿ